ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನು ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದು ನಾವು ಧ್ಯಾನಿಸಲಿಕ್ಕಿರುವಂಥ ವಿಷಯ ಯಾವುದಂದ್ರೆ, ದೇವರ ಚಿತ್ತವನ್ನು ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನ ಮಾಡದೆ ನಮ್ಮ ಇಷ್ಟವನ್ನ ನೆರವೇರಿಸಿದರೆ ಅಥವಾ ನಮಗೆ ಇಷ್ಟ ಬಂದ ಮಾರ್ಗವನ್ನ ಆರಿಸಿಕೊಂಡರೆ ಸೋಲು ನಿಶ್ಚಯ. ಇದನ್ನು ದಯಮಾಡಿ ನೀವೆಲ್ಲರೂ ಸಂಪೂರ್ಣವಾಗಿ ಈ ಒಂದು ಸಂದೇಶವನ್ನು ಕೇಳಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ನಾವು ಧ್ಯಾನಿಸಲಿಕ್ಕಿರುವ ವಿಷಯ ಯಾವುದಂದರೆ, ದೇವರು ನಮ್ಮ ಮೇಲೆ ಇಟ್ಟಿರುವ ಉದ್ದೇಶವನ್ನು ಚಿತ್ತವನ್ನು ನೆರವೇರಿಸದೆ ನಮಗೆ ಇಷ್ಟ ಬರುವಂತಹ ನಾವು ಆಸೆ ಪಡುವಂಥ ಮಾರ್ಗವನ್ನು ಆರಿಸಿಕೊಂಡರೆ ಸೋಲು ನಿಶ್ಚಯ. ಈ ಒಂದು ಸಂದೇಶವನ್ನು ನಾವಿವತ್ತು ಧ್ಯಾನಿಸಲಿಕ್ಕಿದ್ದೇವೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಏಸಪ್ಪ. ಈ ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಹೌದು, ಈ ಸಂದೇಶವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧ ಆತ್ಮನೇ ನೀನು ಮಾತನಾಡು, ಒಬ್ಬೊಬ್ಬರ ಹೃದಯಗಳನ್ನು ನೀನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್ ಆಮೇನ್. ಇಂದು ಅನೇಕ ಸಲ ನಮ್ಮ ಜೀವಿತದಲ್ಲಿ ದೇವರು ಇಟ್ಟಿರುವ ಉದ್ದೇಶಗಳನ್ನ ಚಿತ್ತವನ್ನ ನಾವು ಮಾಡದೆ ನಮ್ಮ ಸ್ವಂತ ಬುದ್ಧಿ ನಮಗೆ ಮನಸ್ಸಿಗೆ ಹೇಗೆ ತೋರುತ್ತೋ ಆ ದಾರಿಗಳನ್ನು ಆರಿಸಿಕೊಂಡು ನೀವೆಷ್ಟೊಂದು ಜನ ಸೋಲಿನಲ್ಲಿ ಇರ್ಬೋದು. ಹೀಗೆ ಸತ್ಯವೇದದಲ್ಲಿಯೂ ಸಹ ಒಬ್ಬ ಮನುಷ್ಯನು ಪ್ರಾರಂಭಿಸುವಾಗ ಆತ್ಮನಿಂದ ಪ್ರಾರಂಭಿಸಿ ಆತನ ಅಂತ್ಯವು ಶಾರೀರಿಕವಾಗಿ ಮುಗಿಯಲ್ಪಡುವುದನ್ನು ನಾವು ಕಾಣ. ಆ ವ್ಯಕ್ತಿ ಯಾರೆಂದ್ರೆ ಅರಸನಾದಂತ ಸೌಲನು, ಇಸ್ರೇಲರ ಮೊದಲನೆಯ ಅರಸನಾದಂತ ಸೌಲನು. ಸೌಲನ ಜೀವಿತದಲ್ಲಿ ನೀವು ಆತನ ಪ್ರಾರಂಭ ಜೀವಿತವನ್ನ ನೋಡುವಾಗ ಆತನಲ್ಲಿ ಇದ್ದಂತಹ ಒಳ್ಳೆಯ ಗುಣಗಳನ್ನ ಸತ್ಯವೇದವು ತೋರಿಸಲ್ಪಡುವುದನ್ನ ಕಾಣ್ತೇವೆ. ಆದರೆ ಆತನ ಜೀವಿತದಲ್ಲಿ ದೇವರು ಒಂದು ಸ್ಥಾನವನ್ನ ಕೊಡಲ್ಪಡುವಾಗ ಆತನು ತಾನು ಯಾರೆಂದು, ತನ್ನ ಜೀವಿತದಲ್ಲಿ ದೇವರಿಟ್ಟಿರುವ ಉದ್ದೇಶವೇನು ಎಲ್ಲವನ್ನ ಮರೆತು ತನಗೆ ಇಷ್ಟ ಬಂದ ಹಾಗೆ, ತನ್ನ ಮನಸ್ಸಿಗೆ ತೋರಿದ ಹಾಗೆ ಆತನು ದಾರಿಯನ್ನು ಆರಿಸಿಕೊಳ್ಳುವುದನ್ನು ಕಾಣ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಈ ಸಂದೇಶವು ನಿಮಗಾಗಿಯೇ ಆಗಿದೆ. ದಯಮಾಡಿ ನೀವು ಇದನ್ನು ಬರೆದುಕೊಳ್ಳಿ, ಅಳವಡಿಸಿಕೊಳ್ಳಿ, ಹಾಗೆ ಈ ವಾಕ್ಯವನ್ನು ನೀವು ಧ್ಯಾನಿಸಿರಿ. ದೇವರು ತಾನೇ ನಿಮ್ಮ ಸಂಗಡ ಈ ಸಮಯದಲ್ಲಿ ಮಾತನಾಡಲಿದ್ದಾರೆ. ಸೌಲನ ಆರಂಭಿಕ ಜೀವಿತದ ಕುರಿತಾಗಿ ನಾವು ಸ್ವಲ್ಪ ಧ್ಯಾನಿಸಲಿದ್ದೇವೆ. ಕರ್ತನ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ನಾವು ಡೀಪ್ ಆಗಿ ಧ್ಯಾನಿಸೋಣ. ಮೊದಲನೇ ಆರಂಭಿಕ ಜೀವಿತದಲ್ಲಿ ಅವನು ಹೇಗಿದ್ದ, ನಂತರ ಹೇಗಾದ ಅಂತ, ಆತನ ಜೀವಿತದಿಂದ ನಾವಿವತ್ತು ಏನು ಕಲಿತುಕೊಳ್ಳಬಹುದು, ನಾವೇನು ಅಳವಡಿಸಿಕೊಳ್ಬೇಕು, ಯಾವ ಕಾರ್ಯ ಮಾಡಬೇಕು, ಯಾವ ಕಾರ್ಯ ಮಾಡಬಾರದು ಎಂದು ಧ್ಯಾನಿಸೋಣ. ಒಂದು ಸಾಮುವೇಲನ ಪುಸ್ತಕ 9ನೇ ಅಧ್ಯಾಯ 16ನೇ ವಚನವನ್ನ ಓದಿಕೊಳ್ಳೋಣ. ಸೌಲನು ಬರುವುದಕ್ಕೆ ಒಂದು ದಿವಸದ ಮುಂದಾಗಿ ಯೆಹೋವನು ಸಾಮುವೇಲನಿಗೆ, ನಾಳೆ ಇಷ್ಟು ಹೊತ್ತಿಗೆ ಬೆನ್ಯಾಮಿನ್ ದೇಶದವನೊಬ್ಬನು ನಿನ್ನ ಬಳಿಗೆ ಬರಮಾಡುವೆನು, ನೀನು ಅವನನ್ನು ಇಸ್ರೇಲರ ನಾಯಕನನ್ನಾಗಿ ಅಭಿಷೇಕಿಸಬೇಕು. ದೇವರು ಸಾಮುವೇಲನು ನಾಳೆ ಇಷ್ಟೊತ್ತಿಗೆ ನಿನ್ನ ಮುಂದೆ ಅವನು ಒಬ್ಬ ಬೆನ್ಯಾಮಿನ್ ಕುಲದವನು ಬರ್ತಾನೆ, ನೀನು ಅವನನ್ನ ಅಭಿಷೇಕಿಸಬೇಕೆಂದು ಸೌಲನ ಕುರಿತಾಗಿ ಮುಂದಾಗಿಯೇ ದೇವರು ತಿಳಿಯಲ್ಪಡಿಸುವುದನ್ನ ಕಾಣಲ್ಪಡ್ತಾ ಇದ್ದೇವೆ. ಹಾಗಾದ್ರೆ ಈ ಸೌಲನು ಯಾರು? ಸೌಲನು ಬೆನ್ಯಾಮಿನ್ ಕುಲದವನಾಗಿದ್ದಾನೆ. ಒಂದು ದಿವಸ ಸೌಲನ ತಂದೆಯಾದಂತಹ ಕೀಷನ ಕತ್ತೆಗಳು ತಪ್ಪಿಸಿಕೊಂಡು ಹೋಗಿರ್ತದೆ. ಆ ಸಮಯದಲ್ಲಿ ಆ ಕೀಷನು ಬಂದು ಸೌಲನಿಗೆ ಕತ್ತೆಗಳನ್ನ ಹುಡುಕುವುದಕ್ಕೆ ನೀನು ಹೋಗು ಅಂತ ಹೇಳುವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ, 4ನೇ ವಚನದಲ್ಲಿ ಕಾಣ್ತೇವೆ, ಅದರಂತೆಯೇ ಅವನು ಹೊರಟನು. ಸೌಲನ ಮೊದಲನೆಯ ಕ್ಯಾರೆಕ್ಟರ್ ನಾವಿಲ್ಲಿ ಕಾಣಲ್ಪಡ್ತಾ ಇದ್ದೇವೆ. ಅದರಂತೆಯೇ ಅವನ ತಂದೆಯ ಹೇಳಿದ ಮಾತಿಗೆ ಇಮಿಡಿಯೇಟ್ ಒಬಿಡಿಯನ್ಸ್ ಅನ್ನ ಆತನು ತೋರಿಸುವುದನ್ನ ಕಾಣ್ತೇವೆ. ಸೌಲನು ತನ್ನ ತಂದೆಗೆ ವಿಧೇಯತೆಯನ್ನ ತೋರಿಸುವುದನ್ನ ಇಲ್ಲಿ ಕಾಣಲ್ಪಡ್ತಾ ಇದ್ದೇವೆ. ಇವತ್ತು ಎಷ್ಟೋ ಯವನಸ್ಥರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತಂದೆ ತಾಯಿಗಳಿಗೆ ವಿಧೇಯತೆಯನ್ನ ತೋರಿಸ್ತಾ ಇಲ್ಲ. ಆದ್ರೆ ಸೌಲನಲ್ಲಿ ಈ ವಿಧೇಯತ್ವವನ್ನ ನಾವು ಕಾಣಲ್ಪಡ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, 5ನೇ ವಚನದಲ್ಲಿ ನಾವು ಕಾಣ್ತೇವೆ, 6ನೇ ವಚನದಲ್ಲಿ ತಂದೆಯು
ಕತ್ತೆಗಳ ಚಿಂತೆಯನ್ನ ಬಿಟ್ಟು ನಮ್ಮ ಚಿಂತೆಯಲ್ಲಿ ಇರ್ತಾನೆ ಎಂದು ತಂದೆಯು ಚಿಂತೆಯನ್ನ ಮಾಡಬಾರದು. ತಂದೆಯ ಕುರಿತಾಗಿರುವಂತ ಕೇರಿಂಗ್, ತಂದೆಯ ಕುರಿತಾಗಿರುವಂತ ಫೀಲಿಂಗ್ ಅನ್ನ ನಾವು ಸೌಲನಲ್ಲಿ ಕಾಣ್ತೇವೆ. ಇವತ್ತು ಎಷ್ಟು ಯವನಸ್ಥರಿಗೆ ತಂದೆಯು ಏನಂದುಕೊಳ್ತಾರೋ, ತಂದೆಯ ತಾಯಿಗಳ ಫೀಲಿಂಗ್ಸ್ ಕುರಿತಾಗಿ ಅವರು ಯೋಚನೆ ಮಾಡುವುದಿಲ್ಲ. ಆದ್ರೆ ಸೌಲನು ಮಾತ್ರ ತಂದೆಯ ಕುರಿತಾದಂತ ಚಿಂತೆ ಅವನಲ್ಲಿತ್ತು. ತಂದೆಯ ಕುರಿತಾದಂತಹ, ತಂದೆಯ ಏನ್ ಅಂದುಕೊಳ್ತಾರೋ ತಂದೆಯ ಕುರಿತಾದ ಫೀಲಿಂಗ್ಸ್ ಇತ್ತು. ಇವತ್ತು ಎಷ್ಟು ಯವನಸ್ಥರು ಏನ್ ಮಾಡ್ತಾರೆ, ನಮ್ಮ ತಂದೆ ತಾಯಿಗಳು ನಾನು ಈ ಕೆಲಸವನ್ನ ಮಾಡಿದ್ರೆ ಅವರಿಗೆ ನೋವುಂಟು ಮಾಡ್ತದೆ, ನೋವಾಗ್ತದೆ ಅಂತ ಯೋಚನೆ ಮಾಡೋದಿಲ್ಲ. ಆದರೆ ಸೌಲನು ಇಂಥ ಯೋಚನೆಗಳನ್ನ ಮಾಡ್ತಾ ಇದ್ದಾನೆ. ಇವತ್ತಿನ ಜನರೇಷನ್ ಮಕ್ಕಳು ತಂದೆ ತಾಯಿಯ ಕುರಿತಾಗಿರುವಂತಹ ಚಿಂತನೆನ ಮಾಡೋದಿಲ್ಲ. ಎಷ್ಟೋ ತಂದೆ ತಾಯಿಗಳು ಕಷ್ಟಪಟ್ಟು ಓದಿಸ್ತಾರೆ, ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಅನ್ನೋ ಒಂದು ಚಿಂತೆ ಅವರಲ್ಲಿಲ್ಲ. ನಾನು ಯಾರೋ ನನಗೆ ಕೊಡ್ತಾರೆ, ನಮ್ಮ ತಂದೆ ತಾಯಿಗಳು ಮಾಡ್ತಾರೆ, ನಾನು ಯಾಕೆ ಯೋಚನೆ ಮಾಡಬೇಕು, ನಾನು ಯಾಕೆ ಚಿಂತೆ ಮಾಡಬೇಕಂತ ಬೇಡವಾದಂಥ ಸಹವಾಸ ಪಾಪಗಳಲ್ಲಿ ಬಿದ್ದು ತಂದೆ ತಾಯಿಗಳ ಮನಸ್ಸನ್ನ ನೋಯಿಸಲ್ಪಡ್ತಾರೆ. ಆದರೆ ಸೌಲನು ಹಾಗಲ್ಲ. ಚಿಕ್ಕ ವಿಷಯದಲ್ಲೂ ಕೂಡ ಅವನು ಏನ್ ಮಾಡ್ತಾ ಇದ್ದಾನೆ, ತಂದೆಯ ಕುರಿತಾಗಿರುವಂತ ಚಿಂತನೆ, ಪ್ರೀತಿ ಆತನಲ್ಲಿ ಇರುವುದನ್ನ ಸತ್ಯವೇದ ನಮಗೆ ತೋರಿಸಲ್ಪಡ್ತಾ ಇದೆ. ಹಾಗೆ 6ನೇ ವಚನದಿಂದ 10ನೇ ವಚನದವರೆಗೂ ಇಲ್ಲೊಂದು ಕಾನ್ವರ್ಸೇಷನ್ ನಡೆಯುತ್ತದೆ. ಸೌಲನ ಜೊತೆಯಲ್ಲಿ ಬಂದಿದ್ದಂತ ಹಾಳು ಹೇಳ್ತಾನೆ, ನನಗೊಬ್ಬ ಗೌರವಾನ್ವಿತವಾಗಿರುವಂತ ಒಬ್ಬ ಪ್ರವಾದಿ ಗೊತ್ತು, ಆತನು ನಮ್ಮ ಕುರಿತಾಗಿ ನಮಗೆ ಸಜೆಷನ್ ಏನಾದ್ರೂ ಕೊಡಬಹುದು, ನಾವು ಅವನ ಬಳಿ ಹೋಗೋಣ ಅಂತ ಹೇಳುವಾಗ ಆ ಸೌಲನು ಹೇಳುವಂತ ವಿಷಯ 10ನೇ ವಚನದಲ್ಲಿ ಹೇಗೆ ಬರೆಯಲ್ಪಟ್ಟಿದೆ ಅಂದ್ರೆ, ನೀನು ಹೇಳುವುದು ಒಳ್ಳೆಯದು, ಹೋಗೋಣ ನಡಿ ಅಂದನು. ಅಂದ್ರೆ ಸೌಲನಲ್ಲಿ ತಗ್ಗಿಸಲ್ಪಡುವಂತ ಮನೋಭಾವನೆ ಇರುವುದನ್ನ ಕಾಣಲ್ಪಡ್ತೇವೆ. ಆಳು ಸಜೆಷನ್ ಕೊಡುವಾಗ, ಆಳು ಸಲಹೆ ಕೊಡುವಾಗ ಅವನು ತಿರಸ್ಕರಿಸಲಿಲ್ಲ. ನೀನು ಸುಮ್ಮನೆ ಇರು ಅಂತ ಹೇಳಿಲ್ಲ. ಹೌದು, ನೀನು ಕೊಡುವಂತ ಆಲೋಚನೆ, ನೀನು ಹೇಳ್ತಾ ಇರುವಂತದ್ದು ಒಳ್ಳೆಯದಾಗಿದೆ ಅಂತ ಸೌಲನ್ ಹೇಳುವುದನ್ನ ಕಾಣ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ಕೆಲವರು ಹೇಗೆ ಅಂದ್ರೆ, ಅವ್ರಿಗೇನಾದ್ರೂ ಸಜೆಷನ್ ಕೊಡಬೇಕು, ಸಲಹೆ ಕೊಡಬೇಕಂದ್ರೆ ಮೇಲಿಂದನೇ ಬರಬೇಕು, ಉನ್ನತವಾಗಿರುವವರೇ ಹೇಳಬೇಕು. ಅವರಿಗಿನ್ನ ಚಿಕ್ಕವರು ಅಥವಾ ಅವರಿಗಿನ್ನ ಪೊಸಿಷನ್ ಅಲ್ಲಿ ಚಿಕ್ಕವರು ಏನಾದ್ರೂ ಅವರಿಗೆ ಸಲಹೆಗಳನ್ನ ಕೊಡುವಾಗ ಎಷ್ಟೋ ಜನರು ಕೇಳಿಸಿಕೊಳ್ಳುವುದಿಲ್ಲ. ನೀನೇ ನನಗೆ ಸಜೆಷನ್ ಕೊಡುವುದು, ನೀನೇ ನನಗೆ ಸಲಹೆ ಕೊಡುವುದಂತ ಹೇಳ್ತಾರೆ. ಆದ್ರೆ ಸೌಲನಲ್ಲಿ ಮಾತ್ರ ಅಂತಹ ಗುಣನೇ ಇರಲಿಲ್ಲ. ಅವನು ತಗ್ಗಿಸಲ್ಪಡುವಂತ ಗುಣ ಆತನಲ್ಲಿ ಇರುವುದನ್ನ ಕಾಣ್ತೇವೆ. ಸಾಮುವೇಲನು ಸೌಲನಿಗೆ ಚಿಂತೆ ಮಾಡಬೇಡ, ನಿನಗೆ ಶ್ರೇಷ್ಠವಾಗಿರುವಂತದ್ದು ದೊರೆಯುತ್ತದೆ ಅಂತ ಹೇಳುವಾಗ 21ನೇ ವಚನದಲ್ಲಿ ಸೌಲನು ಸಾಮುವೇಲಿಗೆ ಹೇಳುವಂತ ವಿಷಯ ಏನಂದ್ರೆ, ನಾನು ಬೆನ್ಯಾಮಿನ್ ಕುಲದವನು, ನನ್ನ ಕುಟುಂಬವು ನಮ್ಮ ಕುಲದಲ್ಲಿಯೇ ಕನಿಷ್ಠವಾದದ್ದು ಅಂತ ಹೇಳ್ತಾನೆ. ಯಾವಾಗ ಸಾಮುವೇಲನು ಅವನಿಗೆ ಆ ವಿಷಯವನ್ನ ಹೇಳುವಾಗ ಆತನು ಹಾರಲಿಲ್ಲ. ಕೆಲವರಿಗೆ ಏನಾದ್ರೂ ಒಂದು ಚಿಕ್ಕದಾಗಿರುವಂತ ವಿಷಯಗಳು ಅವರ ಜೀವಿತದಲ್ಲಿ ಬರುವಾಗ, ಆಶೀರ್ವಾದಗಳು ಬರುವಾಗ ಹಾರಿ ಬಿಡ್ತಾರೆ. ಸೌಲನಿಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಸ್ಥಾನ ಏನು, ನನ್ನ ಪೊಸಿಷನ್ ಏನು, ನಾನು ನನ್ನ ಕುಲವು ಏನಾಗಿದೆ ಅಂತ ಅವನು ಚೆನ್ನಾಗಿ ಅರಿತುಕೊಂಡಂತ ವ್ಯಕ್ತಿ ಆಗಿದ್ದನು. ಸಾಮುವೇಲನ ಪುಸ್ತಕ 10ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ಅಭಿಷೇಕವು, ದೇವರ ಆಶೀರ್ವಾದವು, ದೇವರ ನೂತನ ಮನಸ್ಸನ್ನ ಹಾಗೆ ದೇವರ ಆತ್ಮನ ಪರವಶನಾಗಿ ಸೌಲನು ಸಹ ಪ್ರವಾದಿಸುತ್ತಾನೆ. ದೇವರ ಗಿಫ್ಟ್ ಅನ್ನ, ದೇವರ ವರವನ್ನ, ದೇವರ ಕೃಪೆಯನ್ನ ಸೌಲನು ಹೊಂದಿಕೊಳ್ಳುವುದನ್ನ, ದೇವರು ಆತನನ್ನು ಅಭಿಷೇಕಿಸುವುದನ್ನ ಕಾಣಲ್ಪಡ್ತೇವೆ. ಹಾಗೂ 1 ಸಾಮುವೇಲ 10ನೇ ಅಧ್ಯಾಯ 27ನೇ ವಚನದಲ್ಲಿ ಕೆಲವರು ಅವನನ್ನ ಸಪೋರ್ಟ್ ಮಾಡ್ತಾರೆ, ಆದ್ರೆ ಕೆಲವರು ಆತನನ್ನ ಸಪೋರ್ಟ್ ಮಾಡುವುದಿಲ್ಲ, ಆತನನ್ನ ಹಿಂಬಾಲಿಸುವುದಿಲ್ಲ, ಆತನ ಕುರಿತಾಗಿ ಕೀಳಾಗಿ ಮಾತನಾಡ್ತಾರೆ. ಇವನೋ ನಮ್ಮನ್ನು ರಕ್ಷಿಸುವನು ಎಂದು ಹೇಳಿ ತಿರಸ್ಕರಿಸಿ ಕಾಣಿಕೆಯನ್ನು ಸಹ ತರೋದಿಲ್ಲ. ಆದ್ರೂ ಸಹ ಸೌಲನು ಸುಮ್ಮನಿದ್ದನು ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ಅವನು ಏನಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ಆತನು ತಾಳ್ಮೆ ಉಳ್ಳವನಾಗಿಯೇ ಅದನ್ನ ಸಹಿಸಿಕೊಳ್ಳುವಂತ ಗುಣವನ್ನ ನಾವಿಲ್ಲಿ ಸೌಲನಲ್ಲಿ ಕಾಣಬಹುದಾಗಿದೆ. ಇಷ್ಟೆಲ್ಲ ಒಳ್ಳೆ ಗುಣ, ಇಷ್ಟೆಲ್ಲ ಕ್ವಾಲಿಟಿ, ಇಷ್ಟೆಲ್ಲ ದೇವರ ಅಭಿಷೇಕ, ದೇವರ ವರವಿದ್ದಂತ ಈ ಸೌಲನು ತನ್ನ ಜೀವಿತದಲ್ಲಿ ದೇವರು ಅವನನ್ನ ಅರಸನಾಗಿ ಅಭಿಷೇಕಿಸಿ ಅವನಿಗೆ ಒಳ್ಳೆಯ ಸ್ಥಾನವನ್ನ ಕೊಟ್ಟ ನಂತರ ಆತನು ತನ್ನ ಜೀವಿತದಲ್ಲಿ ದೇವರಿಗೆ ಅವಿಧೇಯತ್ವವನ್ನು ತೋರಿಸಿ ತನ್ನ ಮನಸ್ಸಿಗೆ ಇಷ್ಟ ಬಂದಂತಹ ದಾರಿಯನ್ನು ಆರಿಸಿಕೊಂಡನು. ದೇವರ ಉದ್ದೇಶವನ್ನ, ದೇವರ ಚಿತ್ತವನ್ನ ಮರೆತು ತನ್ನ ಜೀವಿತದಲ್ಲಿ ಆತನೇ ನಾಶನವನ್ನ ತಂದುಕೊಳ್ಳುವುದನ್ನ ಕಾಣ್ತೇವೆ. 1 ಸಾಮುವೇಲನ ಪುಸ್ತಕ 15ನೇ ಅಧ್ಯಾಯ 18-19ನೇ ವಚನಗಳನ್ನ ನಾವು ಓದಿಕೊಳ್ಳೋಣ. ಆತನು ನಿನಗೆ ಹೊರಟು ಹೋಗಿ
ದುಷ್ಟರಾದ ಅಮಲೇಕ್ಯರೊಡನೆ ಯುದ್ಧ ಮಾಡಿ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದನು. ಆದರೆ ನೀನು ಯೆಹೋವನ ಮಾತನ್ನು ಕೇಳದೆ ಕೊಳ್ಳೆಗಾಗಿ ಹೆರಗಿ ಆತನಿಗೆ ದ್ರೋಹ ಮಾಡಿದ್ದೇಕೆ ಅಂದನು. ದೇವರು ಸೌಲನಿಗೆ ಒಂದು ಆಜ್ಞೆನ ಕೊಟ್ಟಿದ್ದಾರೆ. ನೀನು ಅಮಲೇಕ್ಯರೊಡನೆ ಹೋಗಿ ಯುದ್ಧ ಮಾಡಿ ಅವರಲ್ಲಿರುವ ಎಲ್ಲವನ್ನ ನೀನು ಸಂಪೂರ್ಣವಾಗಿ ನೀನು ನಾಶ ಮಾಡಬೇಕೆಂದು ಹೇಳಿದ್ರೆ, ಇಲ್ಲಿ ಸೌಲನು ಮಾತ್ರ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಸೌಲನು ಇಸ್ರಾಯೇಲರಿಗಾಗಿ ಆಗಾಗನನ್ನು, ಮೇಲ್ತರದ ಕುರಿದನಗಳನ್ನು, ಕುರಿ ಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತಹ ಹೀನವಾದವುಗಳನ್ನೆಲ್ಲ ನಾಶ ಮಾಡಿ ಬಿಟ್ಟರು. ದೇವರು ಅವನಿಗೆ ಕೊಟ್ಟಂತ ಆಜ್ಞೆ ಏನಾಗಿದೆ ಅಂದ್ರೆ, ನೀನು ಅಮಲೇಕ್ಯರನ್ನ ಸಂಪೂರ್ಣವಾಗಿ ನೀನು ನಾಶ ಮಾಡಬೇಕು, ಯಾವುದನ್ನು ಕೂಡ ನೀನು ಉಳಿಸಬಾರದು. ಆದ್ರೆ ಇಲ್ಲಿ ಸೌಲನ್ ಏನ್ ಮಾಡ್ತಾ ಇದ್ದಾನೆ, ಅವನ ಮನಸ್ಸಿನ ಆಸೆಯನ್ನ ಆತನು ನೆರವೇರಿಸುವುದನ್ನ ಕಾಣ್ತೇವೆ. ಅವನಿಗೆ ಒಳ್ಳೆಯದನ್ನ ನಾಶ ಮಾಡೋದಿಕ್ಕೆ ಮನಸ್ಸಿಲ್ಲದೆ ಹೋಯ್ತು. ಅವನ ಆಸೆ ಪಟ್ಟನು. ಹಾಗಾದ್ರೆ ಆಸೆ ಪಡೋದು ತಪ್ಪ? ನೀನು ಯಾವ್ದು ಆಸೆ ಪಡ್ತೀಯೋ ಅದು ನಿಮ್ಮನ್ನ ನಾಶಪಡಿಸುವಂತದ್ದಾಗಿದೆ. ಎಚ್ಚರವಾಗಿರ್ರಿ ಸಹೋದರ ಸಹೋದರಿಯರೇ. ನಾಶವಾಗುವಂತದ್ರ ಮೇಲೆ ಸೌಲನು ಆಸೆ ಪಡುವುದನ್ನ ಕಾಣ್ತೇವೆ. 17ನೇ ವಚನದಲ್ಲಿ ಸಾಮುವೇಲನ ಸೌಲನಿಗೆ, ಅದಿರಲಿ ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೂ ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದರಿಂದ ನೀನು ಎಲ್ಲಾ ಕುಲಗಳಿಗೆ ಶಿರಸ್ಸಾಗಿದ್ದಿ. ಅನೇಕ ಸಲ ನಾವು ಏನು ಮಾಡ್ತೇವೆ ಅಂದರೆ, ನಮಗೆ ಗೊತ್ತಿರುತ್ತೆ ನಾವು ಯಾರು, ನಮಗೆ ಯೋಗ್ಯತೆ ಏನು, ನಮ್ಮ ಬಲಹೀನತೆ ಏನು, ನಮಗೆ ಈ ಒಂದು ಸ್ಥಾನ ಸಿಗಲಿಕ್ಕೆ ನಮಗೆ ಯೋಗ್ಯತೆ ಇರೋದಿಲ್ಲ, ಅದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದು ಸೌಲನಿಗೂ ಗೊತ್ತಿದ್ದು ಸಹ ದೇವರ ಮಾತಿಗೆ ಅವಿಧೇಯತೆಯನ್ನು ತೋರಿಸ್ತಾನೆ. ಇವತ್ತು ನಾವು ಅಷ್ಟೇ, ನಮ್ಮ ಸ್ಥಾನ ಏನು, ನಾವು ಏನಾಗಬೇಕಾಗಿದ್ದವರು ಇವತ್ತು ಏನಾಗಿದ್ದೇವೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದ್ರೂ ಸಹ ದೇವರ ಚಿತ್ತಕ್ಕೆ ವಿರುದ್ಧವಾಗಿ, ದೇವರು ನಮ್ಮ ಮೇಲಿಟ್ಟಿರುವ ಉದ್ದೇಶಕ್ಕೆ ವಿರುದ್ಧವಾಗಿ ಅನೇಕ ಸಲ ನಾವು ನಮ್ಮ ಜೀವಿತದಲ್ಲಿ ನಡೆದುಕೊಳ್ತೇವೆ. ಪ್ರಾರಂಭದ ದಿವಸಗಳಲ್ಲಿ ಸೌಲನಿಗೆ ತನ್ನ ಸ್ಥಾನ ಏನು, ತನ್ನ ಪೊಸಿಷನ್ ಏನೆಂದು ಗೊತ್ತಿತ್ತು. ಆದರೆ ದೇವರು ಅವನನ್ನ ಶಿರಸ್ಸನ್ನಾಗಿ ಮಾಡುವಾಗ ದೇವರ ಮಾತಿಗೆ ಅವಿಧೇಯತೆಯನ್ನು ತೋರಿಸ್ತಾನೆ. ಅವು ಸಹ ನಾವು ಯಾರಾಗಿದ್ದೇವೆ, ನಾವು ಹೇಗಾಗಿದ್ದೇವೆ ಅನ್ನೋದನ್ನ ಮರೆತು ಹೋಗಬಾರ್ದು. ದೇವರು ನಮಗೆ ಸ್ಥಾನ ಕೊಟ್ಟಾಗಲೂ, ನಾವು ಸ್ಥಾನವಿಲ್ಲದೆ ಇರುವಾಗಲೂ, ಎಲ್ಲಾ ಸಮಯದಲ್ಲೂ ಒಂದೇ ರೀತಿಯಾಗಿ ಇರಬೇಕೆಂದೇ ದೇವರ ವಾಕ್ಯವು ನಮಗೆ ಬೋಧಿಸುವಂತದ್ದಾಗಿದೆ. ಸ್ನಾನಿಕನಾದ ಯೋಹಾನನು ದೇವರ ದೃಷ್ಟಿಯಲ್ಲಿ ಮಹಾಪುರುಷನಾಗಿದ್ದಾನಂತೆ. ಅದು ಮಾತ್ರ ಅಲ್ಲ, ಎಲಿಯನ ಗುಣಗಳು, ಎಲಿಯನಲ್ಲಿದ್ದಂತಹ ಶಕ್ತಿ ಗುಣಗಳಿಂದ ಕೂಡಿದವನಾಗಿದ್ದವನು ಸ್ನಾನಿಕನಾದ ಯೋಹಾನನು. ಆದರೆ ಆತನು ಒಂದು ಮಾತನ್ನ ಹೇಳ್ತಾನೆ. ಯೇಸು ಸ್ವಾಮಿಯು ತನ್ನ ಕಡೆಗೆ ಬರುವಾಗ ಆತನು ಹೇಳುವುದನ್ನ ಕಾಣ್ತೇವೆ, ಆತನ ಗುರುತು ನನಗೂ ಇರಲಿಲ್ಲ, ಆತನ ಕೆರದ ಭಾರವನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂತ ನನ್ನನ್ನು ತಾನು ತಗ್ಗಿಸಿಕೊಳ್ತಾನೆ. ಇವತ್ತು ನಮ್ಮಲ್ಲಿ ತಗ್ಗಿಸುವಿಕೆ ಇದೆಯಾ? ನಮಗೇನಾದ್ರೂ ಈ ತರ ಇದ್ರೆ ನಮ್ಮನ್ನ ನಾವು ಹೆಚ್ಚಿಸಿಕೊಳ್ತೇವೆ. ನಾನಿಕನಾದ ಯೋಹಾನನ ಕುರಿತಾಗಿ ಸ್ವಾಮಿ ಹೇಳುವಾಗ ತನ್ನನ್ನು ತಾನು ತಗ್ಗಿಸಿಕೊಳ್ತಾನೆ. ನನಗೆ ಆತನ ಕೆರದ ಭಾರವನ್ನ ಕೂಡ ಬಿಚ್ಚುವುದಕ್ಕೆ ನನಗೆ ಯೋಗ್ಯನಲ್ಲ, ನಾನು ಆತನ ಕೆರವನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ ಎಂದು ನನ್ನನ್ನು ತಾನು ತಗ್ಗಿಸಿಕೊಳ್ತಾನೆ. ಇವತ್ತು ಕ್ರಿಶ್ಚಿಯನ್ ಲೈಫ್ ಅನ್ನೋದು ನಮಗೆ ಸ್ಥಾನ ಇರಲಿ ಇಲ್ಲದೆ ಇರಲಿ, ಎಲ್ಲ ಸಮಯದಲ್ಲೂ ನಾವು ತಗ್ಗಿಸಲ್ಪಡಬೇಕೆಂದೇ ದೇವರು ನಮ್ಮಲ್ಲಿ ನೋಡುವಂಥವರಾಗಿದ್ದಾರೆ. ನಾವು ತಗ್ಗಿಸಲ್ಪಡ್ತಾ ಇದ್ದೇವೆ. ನಮಗೆ ಸ್ಥಾನ ಇರುವಾಗಲೂ, ನಮಗೆ ಇರುವಾಗಲೂ ಇಲ್ಲದೆ ಇರುವಾಗಲೂ ಒಂದೇ ವಿಧವಾಗಿ ನಾವಿರಬೇಕು. ಬಂತು ಅಂತ ಹೇಳಿ ಸೌಲನ ಹಾಗೆ ದೇವರ ಮಾತಿಗೆ ಅವಿಧೇಯತೆಯನ್ನು ತೋರಿಸುವುದಾದ್ರೆ ನಮ್ಮ ಜೀವಿತದಲ್ಲಿ ನಾವೇ ನಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ತೇವೆ. ಸೌಲನು ನಾಶವಾಗುವಂತಹ ಪ್ರಪಂಚದ ವಸ್ತುಗಳನ್ನ, ಫಿಲಿಸ್ಟಿಯರ ವಸ್ತುಗಳ ಮೇಲೆ ಆಸೆ ಪಡ್ತಾನೆ. ನೀವು ಇವತ್ತು ಏನನ್ನ ಬಯಸ್ತಿರೋ ಅದೇ ನಿಮ್ಮನ್ನ ನಾಶಪಡಿಸುವಂತದ್ದಾಗಿದೆ. ಯಾವುದನ್ನ ನೀವು ಇಚ್ಛೆ ಪಡ್ತಿರೋ, ಯಾವುದನ್ನ ಆಸೆ ಪಡ್ತಿರೋ, ಸೌಲನು ಯಾವುದನ್ನ ಆಸೆ ಪಟ್ಟನೋ ಅದೇ ಅವನ ನಾಶನದ ಪ್ರಾರಂಭವಾಗ್ತದೆ. ಅಲ್ಲಿಂದನೇ ಅವನ ನಾಶನವು ಪ್ರಾರಂಭವಾಗ್ತದೆ. ದೇವರು ಇವನನ್ನ ನಾನು ರಾಜ ಮಾಡಿದಕ್ಕೆ ಪಶ್ಚಾತ್ತಾಪ ಪಡ್ತೇನೆ, ಇವನನ್ನ ನಾನು ತಳ್ಳಿ ಬಿಟ್ಟಿದ್ದೇನೆ ಅಂತ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೌಲನನ್ನ ತಳ್ಳಿ ಬಿಟ್ಟಿದ್ದೇನೆ. ಇವತ್ತು ನಿಮ್ಮನ್ನು ಅಷ್ಟೇ, ನೀವು ದೇವರ ಮಾತಿಗೆ ವಿಧೇಯತೆಯನ್ನ ತೋರಿಸದೇ ಇದ್ರೆ ದೇವರು ಸಹ ನಿಮ್ಮನ್ನ ತಳ್ಳಿ ಬಿಡುವ ಆತನಾಗಿದ್ದಾನೆ. ಸೌಲನಿಗೆ ದೇವರು ಏನೆಂದು ಆಜ್ಞೆಯನ್ನ ಕೊಟ್ರು? ನಿನ್ನ ಶತ್ರುವಾದ ಅಮಲೇಕ್ಯರನ್ನ ಸಂಪೂರ್ಣವಾಗಿ ನಾಶಪಡಿಸಬೇಕು. ಆದ್ರೆ ಇಲ್ಲಿ ಸೌಲನ ಏನ್ ಮಾಡ್ತಾ ಇದ್ದಾನೆ?
ರಾಜನಾದ ಆಗಾಗನನ್ನ ಅವನು ಉಳಿಸಿ ತರುವುದನ್ನ ಕಾಣ್ತಾ ಇದ್ದೇವೆ. ಹೀನವಾಗಿರುವುದನ್ನ ನಾಶ ಮಾಡಿದ್ದಾನೆ, ಆದ್ರೆ ಚೆನ್ನಾಗಿ ಯಾವ್ದ್ಯಾವ್ದು ಅವನ ಮನಸ್ಸಿಗೆ ಯಾವ್ದ್ಯಾವ್ದು ಇಷ್ಟ ಆಯ್ತೋ ಅದನ್ನ ನಾಶ ಮಾಡದೆ ಉಳಿಸಿ ತರುತ್ತಾ ಇದ್ದಾನೆ. ಆತನು ದೇವರಿಗೆ ಅವಿಧೇಯತೆಯನ್ನು ತೋರಿಸಿ ತನ್ನ ಮನಸ್ಸಿನ ಆಸೆಯನ್ನ ಪೂರೈಸಿಕೊಳ್ತಾ ಇದ್ದಾನೆ. ಇಲ್ಲಿ ಆಗಾಗನು ಹಾಗೂ ಸೌಲನು ಉಳಿಸಿ ತಂದಂತಹ ವಿಷಯವನ್ನ ನಾವು ಆತ್ಮೀಕವಾದಂತಹ ಒಂದು ಮೀನಿಂಗ್ ಅಲ್ಲಿ ನೋಡುವುದಾದ್ರೆ, ಅದರ ಅಧಿಪತಿಯಾಗಿರುವಂತಹ ಆಗಾಗನು ಬದುಕಿರುತ್ತಾನೆ. ಇಲ್ಲಿ ಆಗಾಗನು ಯಾರಾಗಿದ್ದಾನೆ ಅಂದ್ರೆ ಸೈತಾನನಾಗಿದ್ದಾನೆ. ಯಾವಾಗ ನಿಮ್ಮ ಜೀವಿತದಲ್ಲಿ ಶಾರೀರಿಕವಾದಂತ ಇಚ್ಛೆಗಳು ಆಸೆಗಳನ್ನ ನೀವು ಪೂರೈಸಿಕೊಳ್ಳುವುದಕ್ಕೆ ಹೋಗ್ತಿರೋ, ಸೈತಾನನು ಬಂದು ನಿಮ್ಮ ಜೀವಿತದಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ. ಎಚ್ಚರವಾಗಿರ್ರಿ. ಸೌಲನು ತನ್ನ ಮನಸ್ಸಿನ ಇಚ್ಛೆಯನ್ನ ಪೂರೈಸಿಕೊಂಡು ಆಗಾಗ ನನ್ನ ಉಳಿಸಿ ತರ್ತಾನೆ. ಆಗ ಸೌಲನ ಸೋಲು ಅಲ್ಲಿಂದ ಪ್ರಾರಂಭವಾಗುವುದನ್ನ ಕಾಣ್ತೇವೆ. ಸೌಲನ ಸೋಲು ಇಲ್ಲಿಂದನೇ ಆತನ ಜೀವಿತ ನಾಶನದ ಕಡೆಗೆ, ಸೋಲಿನ ಕಡೆಗೆ ಸಾಗುತ್ತಾ ಇದೆ. ದೇವರು ನಿಮಗೆ ಬೇಡವಾಗಿರುವಂತ ಗುಣವನ್ನ, ಬೇಡವಾಗಿರುವ ಕೆಲಸವನ್ನ, ಬೇಡವಾಗಿರುವ ಹ್ಯಾಬಿಟ್ಗಳನ್ನ, ನಿಮಗೆ ಅನೇಕರಿಗೆ ಕೆಟ್ಟ ಹ್ಯಾಬಿಟ್ ಇರ್ಬೋದು. ಕೆಲವೊಬ್ರು ಫೋನ್ಗಳಲ್ಲಿ ಬೇಡವಾಗಿರುವುದಂತ ನೋಡುವುದನ್ನ ಹ್ಯಾಬಿಟ್ ಮಾಡ್ಕೊಂಡಿರ್ಬೋದು. ಇನ್ನು ಕೆಲವರು ಕುಡುಕುತನ, ಸಿನಿಮಾ, ಸೀರಿಯಲ್, ನಶೆಗೆ ಒಳಗಾಗುವಂತ ಕಾರ್ಯಗಳಿಗೆ ಇವೆಷ್ಟೋ ಜನರು ಅಡಿಕ್ಟ್ ಆಗಿರಬಹುದು. ದೇವರು ಇದನ್ನ ಬಿಡು ಅಂತ ಹೇಳುವಾಗ ನೀವು ಸೌಲನ ಹಾಗೆ ಬಿಡದೆ ಅದನ್ನ ಸ್ವಲ್ಪ, ನನಗೆ ಸ್ವಲ್ಪ, ಒಂದು ದಿನ ಈ ಫಿಲ್ಮ್ ನೋಡಿದ್ರೆ ಏನಾಗಲ್ಲ, ಒಂದು ಅಂತ ನೀವು ಯಾವಾಗ ನಿಮ್ಮ ಜೀವನದಲ್ಲಿ ಉಳಿಸಿಕೊಂಡು ಹೋಗ್ತಿರೋ, ಆಗ ಸೈತಾನನು ಅಲ್ಲಿ ಬದುಕುವುದನ್ನ, ಸೈತಾನನು ಅಲ್ಲಿ ವಾಸಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಹೋದರಿಯರೇ, ದೇವರು ಹೇಳಿದಂತಹ ನಿಮಗೆ ಯಾವುದು ಬಿಡಬೇಕಂತ ಹೇಳಿದ್ದಾರೋ ಆ ರಿಲೇಶನ್ಶಿಪ್ ನಿಮಗೆ ಬೇಡ, ಬೇಡವಾದ ಸಹವಾಸಗಳು ಬೇಡ, ಬೇಡವಾದ ಸ್ನೇಹಿತರು ನಿಮಗೆ ಬೇಡ, ಕೆಟ್ಟ ಸಂಬಂಧಗಳು, ಕೆಟ್ಟ ಅನೈತಿಕ ಸಂಬಂಧಗಳು, ದೇವರು ನಿನಗೆ ಬಿಡು ಅಂತ ಹೇಳಿದ್ದನ್ನ ನೀನು ಇನ್ನೂ ಇಟ್ಟುಕೊಂಡಿರುವುದಾದ್ರೆ ಅದು ನಿನ್ನ ಜೀವಿತಕ್ಕೆ ಮುಳ್ಳಾಗ್ತದೆ. ಎಚ್ಚರವಾಗಿರ್ರಿ. ಯಾವ್ದನ್ನ ಇಷ್ಟಪಡ್ತಿರೋ ಅದೇ ನಿಮಗೆ ಕೊನೆಗೆ ಮುಳ್ಳಾಗಿ ಚುಚ್ಚುತ್ತದೆ. ದೇವರು ಹೇಳಿದ್ದನ್ನ ನೀವು ಬಿಡದೆ ಇನ್ನೂ ಇಟ್ಟುಕೊಂಡಿರುವುದಾದ್ರೆ, ಅನೇಕ ಪ್ರವಾದಿಗಳ ಮೂಲಕವಾಗಿ, ಅನೇಕ ಸೇವಕರ ಮೂಲಕವಾಗಿ ನೀವು ಎಷ್ಟೋ ಸಮಯ ವಾಕ್ಯವನ್ನು ಓದುವಾಗ, ವಾಕ್ಯವನ್ನು ಕೇಳುವಾಗ ನಿಮಗೆ ದೇವರು ಎಚ್ಚರಿಸಿದ ವಿಷಯಗಳ ಕುರಿತಾಗಿ ನೀವು ಬಿಡಬೇಕಾದ ಕಾರ್ಯವನ್ನು ಇನ್ನೂ ಬಿಡದೆ ಅದನ್ನೇ ಮಾಡುತ್ತಾ ದೇವರಿಗೆ ಅವಿಧೇಯತೆಯನ್ನ ತೋರಿಸ್ತಾ ಇರುವುದಾದ್ರೆ, ಅಮಲೇಕ್ಯರನ್ನ ಎಲ್ಲವನ್ನ ನಾಶ ಮಾಡು ಅಂತ ಹೇಳಿದ್ರು, ನಾಶ ಮಾಡದೆ ಅವನಿಗೆ ಸಂಬಂಧಪಟ್ಟ ಅಮಲೇಕ್ಯನಿಗೆ ಸಂಬಂಧಪಟ್ಟದನ್ನ ಉಳಿಸಿ ಅಮಲೇಕ್ಯನನ್ನು ಉಳಿಸಿಕೊಂಡು ಸೌಲನು ತಂದು ತನ್ನ ಜೀವಿತದ ನಾಶನವನ್ನ ಅವನೇ ಸಿದ್ಧಪಡಿಸಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಇವತ್ತು ಎಷ್ಟೋ ಸಹೋದರ ಸಹೋದರಿಯರು ಸೈತಾನನಿಗೆ ಸಂಬಂಧಪಟ್ಟ ವಿಷಯಗಳನ್ನ ತಮ್ಮ ಮನಸ್ಸಿನಲ್ಲಿ, ಸೈತಾನನ್ ಯಾಕೆ ನಿಮ್ಮ ಮೇಲೆ ಆಳ್ವಿಕೆ ಮಾಡ್ತಾನೆ, ಯಾಕೆ ನಿಮ್ಮ ಜೀವಿತವನ್ನ ನಾಶಪಡಿಸ್ತಾನೆ ಅಂದ್ರೆ, ಆತನಿಗೆ ಸಂಬಂಧಪಟ್ಟ ವಿಷಯಗಳು ನಿಮ್ಮಲ್ಲಿ ಇನ್ನೂ ಜೀವಂತವಾಗಿರೋ ಕಾರಣಕ್ಕೆ. ಎಷ್ಟೋ ವಿಶ್ವಾಸಿಗಳಲ್ಲಿ ಇನ್ನು ದುರಾತ್ಮಗಳ ಕಾರ್ಯ, ಎಷ್ಟೋ ವಿಶ್ವಾಸಿಗಳಲ್ಲಿ ಇಂದು ಸೈತಾನನ ಕಾರ್ಯ, ಮಾಟ ಮಂತ್ರ ಕಟ್ಟುಗಳು ಯಾಕೇನೋ ನಿಮಗೆ ಮುಟ್ತಾ ಇದೆ ಅಂದ್ರೆ, ಸೈತಾನನಿಗೆ ಸಂಬಂಧಪಟ್ಟ ವಿಷಯಗಳು ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದೆ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕ್ರಿಯೆಯಲ್ಲಿ, ನಡೆಯಲ್ಲಿ, ಆಲೋಚನೆಯಲ್ಲಿ ಜೀವಂತವಾಗಿರೋದಕ್ಕೆ ಸೈತಾನ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ವಾಸ ಮಾಡುವುದು ಮಾತ್ರ ಅಲ್ಲ, ನಿಮ್ಮಲ್ಲಿರುವ ಪ್ರತಿಯೊಂದನ್ನು ಆತನು ನಾಶಪಡಿಸ್ತಾನೇ ಇರ್ತಾನೆ. ಅಲ್ಲಿರೋ ಪ್ರತಿಯೊಂದನ್ನು ಎಷ್ಟೇ ಕೊಟ್ಟರೂ ಕೂಡ ಅವನಿಗೆ ತೃಪ್ತಿ ಇಲ್ಲ. ನಿಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡುವವರೆಗೂ ನಿಮ್ಮಲ್ಲಿ ಆತನು ಆಳ್ವಿಕೆ ಮಾಡ್ತಾನೆ. ಆತನ ಆಳ್ವಿಕೆ ನಿಮ್ಮ ಮೇಲೆ ನಡಿಬಾರ್ದಂದ್ರೆ ದೇವರಿಗೆ ವಿಧೇಯತೆಯನ್ನು ನೀವು ತೋರಿಸ್ಬೇಕು. ಸಮಟೈಮ್ ನಾವು ದೇವ್ರ ಹತ್ರ ಕೇಳ್ತೇವೆ, ಕೆಲವೊಮ್ಮೆ ದೇವ್ರೆ ಆ ಒಂದು ಹುಡುಗಿ ನನ್ನ ಜೀವಿತದಲ್ಲಿ ಬಂದರೆ ಸಾಕಪ್ಪ, ಆ ಹುಡುಗ ನನ್ನ ಜೀವಿತದಲ್ಲಿ ಬಂದರೆ ಸಾಕು, ನಾನು ಚೆನ್ನಾಗಿರ್ತೇನೆ, ದಯವಿಟ್ಟು ಕೊಡು ಅಂತ ಆ ಒಂದಕ್ಕೋಸ್ಕರ ನೀವು ಬೇಡ್ತಾ ಇದ್ದೀರಲ್ಲ ದೇವ್ರ ಹತ್ರ, ಆ ಒಂದು ನಿಮ್ಮ ಜೀವಿತವನ್ನ ನಾಶಪಡಿಸ್ತದೆ. ದೇವರು ಬೇಡ ಅಂತ ಹೇಳಿದ್ದದನ್ನ ನೀವು ಉಳಿಸಿಕೊಂಡಿದ್ದೆ ನಾಳೆ ನಿಮ್ಮನ್ನ ನಾಶಪಡಿಸ್ತದೆ. ಎಚ್ಚರವಾಗಿರ್ರಿ. ನಾಶ ಮಾಡಬೇಕಾದದನ್ನ ನಾಶ ಮಾಡದೇ ಇದ್ದರೆ ಸೈತಾನನು ನಿಮ್ಮನ್ನ ನಾಶ ಮಾಡ್ತಾನೆ. ನೀವು ಯಾವುದನ್ನ ನಿಮ್ಮಲ್ಲಿ ಇವತ್ತು ನೆನೆಸ್ಕೊಳ್ಬೋದು, ನಿಮ್ಮಲ್ಲಿ ಹೊಟ್ಟೆ ಕಿಚ್ಚು, ಕೆಟ್ಟ ಭಾವನೆ, ಕೆಟ್ಟ ಗುಣಗಳು, ಯಾವ ಗುಣ ದೇವರಿಗೆ ವಿರುದ್ಧವಾಗಿ ಇದೆಯೋ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆ ಗುಣನ ನೀವು ನಾಶ ಮಾಡದೆ ಬಿಟ್ರೆ ನಾಳೆ ಅದೇ ಗುಣ ನಿಮ್ಮ ಜೀವಿತವನ್ನ ನಾಶಪಡಿಸುತ್ತದೆ. ಶಾರೀರಿಕ ಇಚ್ಛೆಗಳು, ಶಾರೀರಿಕ ಅಭಿಲಾಷೆಗಳು ನಿಮ್ಮಲ್ಲಿ ಇರುವಾಗ ಆ ಶಾರೀರಿಕ ಅಭಿಲಾಷೆಗಳಿಗೆ ಓನರ್ ಯಾರಾಗಿದ್ದಾನೆ? ಸೈತಾನನು. ಯಾರ ಅಧಿಪತಿ ಆಗಿದ್ದಾನೆ? ಸೈತಾನನಾಗಿದ್ದಾನೆ. ಆ ಸೈತಾನನು ಬಂದು ನಿಮ್ಮಲ್ಲಿ ವಾಸ ಮಾಡ್ತಾನೆ.
ಕೆಟ್ಟದ್ದಾದಂತಹ ಪಾಪದ ಕಾರ್ಯಗಳು, ಶಾರೀರಿಕ ಇಚ್ಛೆಗಳು, ಎಲ್ಲಾ ವಿಧವಾದಂತಹ ದುರಭ್ಯಾಸಗಳನ್ನ, ದುರಿಚ್ಛೆಗಳನ್ನ, ದುರಾಭಿಲಾಷೆಗಳನ್ನ ದೇವರು ನಮಗೆ ದಯಪಾಲಿಸಿರುವ ಸಹಾಯಕನಾದ ಪರಿಶುದ್ಧ ಆತ್ಮನಿಗೆ ಒಪ್ಪಿಸಿ ಕೊಡುವಾಗ ಆತನು ಎಲ್ಲವನ್ನ ಶುದ್ಧಿ ಮಾಡುವ ಆತನಾಗಿದ್ದಾನೆ. ಒಂದು ಮಾತು ಸಾಕು, ದೇವರ ಒಂದು ಮಾತು ನೀವು ಒಪ್ಪಿಸಿಕೊಡ್ಬೇಕು. ದೇವರ ಮೇಲೆ ನಂಬಿಕೆ ಇಡಬೇಕು. ಶತಾಧಿಪತಿಯನ್ನ ನಾವು ಕಾಣ್ತೇವೆ, ದೇವರೇ ನೀನು ನಮ್ಮ ಮನೆಗೆ ಬರೋದು ಬೇಡ, ನೀನು ಒಂದು ಮಾತು ಸಾಕು, ನನ್ನ ಮನೆಗೆ ಬರಕ್ಕೆ ನಾನು ಯೋಗ್ಯನಲ್ಲ, ನೀನು ಒಂದು ಮಾತಿನಿಂದ ನನ್ನ ಆಳು ಗುಣವಾಗ್ತಾನೆ ಅಂತ ಆತನಲ್ಲಿದ್ದ ನಂಬಿಕೆ ನಿಮ್ಮಲ್ಲಿ ಈ ಸಮಯದಲ್ಲಿ ಇರುವುದಾದ್ರೆ, ದೇವರ ಒಂದು ಮಾತಿನಿಂದ ನೀವು ಯಾವ ಪಾಪದಲ್ಲಿ ಇವತ್ತಿದ್ದೀರೋ ಅದರಿಂದ ದೇವರು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಉದ್ದೇಶ ಯಾವಾಗ ಬದಲಾಗ್ತದೋ ಸೋಲುಗಳು ಕೂಡ ನಮ್ಮ ಜೀವಿತದಲ್ಲಿ ಕಾಣಲ್ಪಡ್ತವೆ. ನಾಶವಾಗುವುದು ನಾಶವಾಗದೆ ಇದ್ರೆ ಸೈತಾನನು ಕುಟುಂಬದ ಸಂತೋಷವನ್ನ ನಾಶಪಡಿಸಿ ಕುಟುಂಬವನ್ನ ಆಳ್ವಿಕೆ ಮಾಡುವುದನ್ನ ಕಾಣ್ತೇವೆ. ಇಲ್ಲಿ ಸೌಲನು ಮಾಡಿದ ತಪ್ಪಿನಿಂದ ಅವರ ಮಕ್ಕಳ ಜೀವಿತದಲ್ಲೂ ಕೂಡ ಅವರು ಬಾಧೆನ ಅನುಭವಿಸಬೇಕಾಯಿತು. ಶತ್ರುವು ಭಯದಲ್ಲಿ ಇರಬೇಕಾಗಿತ್ತು, ಆದರೆ ಸೌಲನು ಉಳಿಸಿಕೊಂಡು ತಂದಿದ್ದಕ್ಕೆ ಶತ್ರುವು ಸಂತೋಷದಿಂದ ಏನ್ ಮಾಡ್ತಾ ಇದ್ದಾನೆ, ಸಾಮುವೇಲನ ಬಳಿಗೆ ಬರ್ತಾ ಇದ್ದಾನೆ. ಆದ್ರೆ ಸಾಮುವೇಲನು ಆ ಶತ್ರುವನ್ನ ನಾಶಪಡಿಸ್ತಾನೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ಶತ್ರುವನ್ನ ಸಂತೋಷ ಪಡಿಸುವ ಕೆಲಸ ಮಾಡ್ತಾ ಇದೀವೋ, ದೇವರಿಗೆ ಮಹಿಮೆ ಪಡಿಸುವ ಕೆಲಸ ಮಾಡ್ತಾ ಇದೀವೋ, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಪ್ರೀತಿಯ ಯವನಸ್ಥರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಯೋಚನೆ ಮಾಡಿ, ಯಾವ ಕಾರ್ಯವನ್ನ ಬಿಡಬೇಕು ಆ ಕಾರ್ಯವನ್ನ ಬಿಡದೆ ನೀವು ಇನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರಲ್ಲೇ ಜೀವಿಸ್ತೀನಿ ಅಂದ್ರೆ ಶತ್ರು ನಿಮ್ಮ ಜೀವನದಲ್ಲಿ ಸಂತೋಷಪಟ್ಟು ನಿಮ್ಮನ್ನು ನಾಶಪಡಿಸ್ತಾನೆ. ಶತ್ರು ಸಂತೋಷ ಪಡಿಸಬಾರ್ದಂದ್ರೆ ದೇವರಿಗೆ ವಿಧೇಯತೆಯನ್ನು ತೋರಿಸಿ. ಎರಡನೇದಾಗಿ, ಯಾಕೆ ಸೌಲನ ಜೀವಿತದಲ್ಲಿ ಅವನು ಸೋಲನ್ನ ಕಾಣ್ತಾನೆ ಅಂದ್ರೆ, ಆತನು ದಾವೀದನನ್ನ ಹೇಟ್ ಮಾಡಲಿಕ್ಕೆ, ಹೊಟ್ಟೆ ಕಿಚ್ಚು ಪಡಲಿಕ್ಕೆ, ದ್ವೇಷಿಸ್ಲಿಕ್ಕೆ ಪ್ರಾರಂಭ ಮಾಡಿದ ದಿವಸದಿಂದ ಅವನ ಜೀವನದಲ್ಲಿ ಇದ್ದಿದ್ದು ಎಲ್ಲ ಉದ್ದೇಶ ಬದಲಾಗೋಯ್ತು. ಅವನ ಪಾತ್ ಬದಲಾಯಿತು, ಅವನ ಮಾರ್ಗ ಬದಲಾಯಿತು, ಅವನ ಯೋಚನೆ ಬದಲಾಯಿತು. ನಮ್ಮ ಜೀವನದಲ್ಲೂ ಅಷ್ಟೇ, ದೇವ್ರು ನಮಗೊಂದು ಉದ್ದೇಶ ಇಟ್ಟಿರ್ತಾರೆ. ನಾವು ಅನೇಕ ಸಲ ಇನ್ನೊಬ್ಬರನ್ನ ದ್ವೇಷಿಸ್ಕೊಂಡು ಇನ್ನೊಬ್ಬರ ಕುರಿತಾಗಿ ಆಲೋಚನೆ ಮಾಡಿ ದೇವ್ರು ನಮ್ಮ ಮೇಲೆ ಇಟ್ಟಿರೋ ಉದ್ದೇಶನ ನಾವು ಮರೆತು ಹೋಗ್ತಾ ಇದ್ದೇವೆ. ಸಾಮುವೇಲನ ಪುಸ್ತಕ 18ನೇ ಅಧ್ಯಾಯ 8-9ನೇ ವಚನದಲ್ಲಿ ಕಾಣ್ತೇವೆ, ಯಾವಾಗ ದೇವರು ನಮ್ಮ ಜೀವಿತವನ್ನ ಬಿಟ್ಟು ಹೋಗ್ತಾರೋ ಆಗ ಸೈತಾನನು ಆಟೋಮೆಟಿಕ್ ಆಗಿ ನಮ್ಮ ಜೀವನದಲ್ಲಿ ಬಂದು ವಾಸಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರ ಆತ್ಮನು ಹೋದ್ರೆ ದುರಾತ್ಮನೇ ಬರೋದು. ಮತ್ತೆ ದುರಾತ್ಮನು ಬರುವಾಗ ನಾವು ಬುದ್ಧಿಗೆಟ್ಟು ಉಳ್ಳವರಾಗಿ ಜೀವಿಸ್ತೇವೆ. ಸೌಲನು ಹಾಗೆ ದುರಾತ್ಮನು ಬಂದಾಗ ಬುದ್ಧಿಗೆಟ್ಟವನಾಗಿದ್ದನು. ಇವತ್ತು ಎಷ್ಟೋ ಜನರು ಅದೇ ರೀತಿಯಾಗಿ ದೇವರಿಗೆ ವಿಧೇಯತೆ ತೋರಿಸದೆ ದೇವರನ್ನ ಬಿಟ್ಟು ದೂರ ಹೋಗಿ ದುರಾತ್ಮನ ಕಾರ್ಯಗಳಿಗೆ ಒಳಗಾಗಿ ಬುದ್ಧಿಗೆಟ್ಟು ನಡ್ಕೊಳ್ತಾ ಇದ್ದಾರೆ. ನಮ್ಮ ಶತ್ರು ಯಾರಾಗಿದ್ದಾನೆ ಅಂದ್ರೆ ಸೈತಾನನಾಗಿದ್ದಾನೆ. ಆದ್ರೆ ನಾವು ಯಾರನ್ನ ಶತ್ರು ಅಂತ ಭಾವಿಸ್ತೇವೆ ಅಂದ್ರೆ ನಮ್ಮ ಸಹೋದರ ಸಹೋದರಿಯರನ್ನ, ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರನ್ನ, ನಮ್ಮ ನೆರೆಯವರನ್ನ, ನಾವು ಮನುಷ್ಯರ ಮೇಲೆ ನಾವು ದ್ವೇಷವನ್ನ ಸಾಧಿಸ್ತೇವೆ. ಮನುಷ್ಯರ ಮೇಲೆ ನಾವು ದ್ವೇಷವನ್ನ ಸಾಧಿಸಬಾರ್ದು. ನಮ್ಮ ಶತ್ರು ಯಾರಾಗಿದ್ದಾನೆ, ಸೈತಾನನಾಗಿದ್ದಾನೆ. ಈ ಒಂದು ವಿಷಯ ಯಾರಿಗೆ ಗೊತ್ತಿತ್ತಂದ್ರೆ ದಾವೀದನಿಗೆ ಗೊತ್ತಿತ್ತು. ಆದ ಕಾರಣವೇ ದಾವೀದನು ಸೌಲನ ಎಷ್ಟೇ ಕುತಂತ್ರಗಳು ಅವನ ಜೀವಿತದಲ್ಲಿ ಮಾಡಿದ್ರೂ ಸಹ ಸೌಲನ ಕುರಿತಾಗಿ ದಾವೀದನ ಮನಸ್ಸಲ್ಲಿ ಯಾವತ್ತು ದ್ವೇಷವನ್ನಾಗಲಿ ಅಥವಾ ಕೋಪವನ್ನಾಗಲಿ ಕೆಟ್ಟ ಒಂದು ವಿಷಯವನ್ನಾಗಲಿ ಆತನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿಲ್ಲ. ಯಾಕೆಂದ್ರೆ ದೇವರ ಆತ್ಮನು ದಾವೀದನಲ್ಲಿದ್ದನು. ಯಾವಾಗ ನಾವು ದೇವರ ಉದ್ದೇಶ ಚಿತ್ತವನ್ನ ಬಿಟ್ಟು ಹೋಗ್ತೇವೋ, ನಮ್ಮ ಇಷ್ಟವನ್ನ ಆರಿಸಿಕೊಳ್ತೇವೋ, ಆಗ ನಾವು ಯೋಚನೆ ಮಾಡುವ ವಿಧಾನ, ನಾವು ನಡೆದುಕೊಳ್ಳುವ ವಿಧಾನ, ನಮ್ಮ ಗುಣಗಳೆಲ್ಲ ಬದಲಾಗೋಗ್ತದೆ. 9ನೇ ವಚನದಲ್ಲಿ ಸೌಲನಿಗೆ ಕೆಲವರು ತಿರಸ್ಕಾರ ಮಾಡ್ತಾರೆ. ಆಗ ಅವನ ಅದ್ರ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ, ಅದನ್ನು ಕಿವಿಗೆ ಹಾಕೊಳ್ಳೋದಿಲ್ಲ, ಸುಮ್ಮನಾಗಿ ಬಿಡ್ತಾನೆ. ಆದರೆ ಇಲ್ಲಿ 18ನೇ ಅಧ್ಯಾಯ 6ನೇ ವಚನ 7ನೇ ವಚನಕ್ಕೆ ಬರುವಾಗ ಸೌಲನು ಕೊಂದದ್ದು 1000 ಗಟ್ಟಲೆ, ದಾವೀದನು ಕೊಂದದ್ದು 10,000 ಗಟ್ಟಲೆ ಅಂತ ಯಾವಾಗ ಸ್ತ್ರೀಯರು ಹೇಳುವುದನ್ನ ಅವನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ನೋ ಅವನ ಮನಸ್ಸಿನಲ್ಲಿ ಏನಾಯ್ತು, ದ್ವೇಷ ಉಂಟಾಯ್ತು. ಮೊದಲೆಲ್ಲ ಅಂತ ಮಾತುಗಳು ಅವನು ಹೇಳುವಾಗ ಅವನು ಕೇಳಿಸ್ಕೊಳ್ತಾ ಇರಲಿಲ್ಲ. ಆದರೆ ಈಗ ಅದನ್ನು ಕೇಳಿಸಿಕೊಂಡು ಮನಸ್ಸಿನಲ್ಲಿಟ್ಟು ದ್ವೇಷಿಸುವುದಕ್ಕೆ ಪ್ರಾರಂಭಿಸಿದನು. ನೋಡಿ, ದೇವರ ಉದ್ದೇಶ ನಮ್ಮಲ್ಲಿ, ದೇವರ ಆತ್ಮನು ನಮ್ಮಲ್ಲಿ ಇಲ್ಲದೆ ಇರುವಾಗ ನಮ್ಮ ಗುಣ, ನಮ್ಮ ಕ್ಯಾರೆಕ್ಟರ್ ಎಲ್ಲ ಬದಲಾಗಿ ಹೋಗ್ತದೆ. ಅವನು ಯಾರನ್ನ ದ್ವೇಷಿಸಬೇಕಾಗಿತ್ತು? ಅವನ ಶತ್ರುವಾದಂಥ ಅಮಲೇಕ್ಯರನ್ನ, ಫಿಲಿಸ್ಟಿಯರನ್ನ ಹೇಗೆ ಮಟ್ಟ ಹಾಕಬೇಕಂತ ಯೋಚನೆ ಮಾಡಬೇಕಾಗಿತ್ತೇ ಹೊರತು ದಾವೀದನನ್ನಲ್ಲ. ದಾವೀದನ ಅವನ ಶತ್ರುವಲ್ಲ. 9ನೇ ಅಧ್ಯಾಯ 1ನೇ
11ನೇ ವಚನದಲ್ಲಿ ದಾವೀದನನ್ನ ಹೇಗೆ ನಾಶಪಡಿಸಬೇಕಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರ ಬಗ್ಗೆ ಅವರು ಡಿಸ್ಕಸ್ ಮಾಡಬೇಕಾಗಿತ್ತು? ಫಿಲಿಷ್ಟಿಯರನ್ನ ಹೇಗೆ ಮಟ್ಟ ಹಾಕಬೇಕಂತ ಅವರು ಚರ್ಚಿಸಬೇಕೇ ಹೊರತು ದಾವೀದನನ್ನ ಮಟ್ಟ ಹಾಕಬೇಕಂತ ಯೋಚನೆ ಮಾಡ್ತಾ ಇದ್ದಾನೆ ಸೌಲನು. ನೋಡಿ, ಅವನ ಉದ್ದೇಶ ಎಲ್ಲ ಬದಲಾಗ್ತಾ ಇದೆ. ಅವನ ಶತ್ರು ಯಾರಾಗಿದ್ದಾನೆ? ಫಿಲಿಷ್ಟಿಯನ್ ಆಗಿದ್ದಾನೆ. ಅವನನ್ನು ಹೇಗೆ ನಾಶ ಮಾಡ್ಬೇಕಂತ ಯೋಚನೆ ಮಾಡ್ತಿಲ್ಲ. ನನ್ನ ಸಹೋದರನ ದ್ವೇಷ ಮಾಡ್ತಾ ಇದ್ದಾನೆ. ಕ್ರಿಸ್ತನಲ್ಲಿ ಸಹೋದರನ ಇವನು ಆರಾಧಿಸುವ ದೇವರು ಒಬ್ಬನೇ, ಅವನು ಆರಾಧಿಸುವ ದೇವರು ಒಬ್ಬನೇ. ಇವತ್ತು ಎಷ್ಟೋ ಸಹೋದರಿ ಹಂಗೆ ಮಾಡ್ತಾ ಇರೋದು. ಒಂದೇ ಸಭೆಗೆ ಬರ್ತಾರೆ, ಆದ್ರೆ ಅವರನ್ನ ತನ್ನ ಕ್ರಿಸ್ತನಲ್ಲಿರುವ ಸಹೋದರನ ದ್ವೇಷ ಮಾಡೋದನ್ನ ಕಾಣ್ತೇವೆ. ಏನಾದ್ರೂ ಇವರಿಗಿಂತ ಅವರು ಉನ್ನತವಾಗಿದ್ರೆ, ಇವರಿಗಿಂತ ಅವರೇನಾದ್ರೂ ಒಳ್ಳೆ ಕಾರ್ಯಗಳನ್ನ ಮಾಡುವಾಗ ಸಹಿಸಿಕೊಳ್ಳುವುದಿಲ್ಲ. ನೀವು ಈ ಕಾರ್ಯವನ್ನ ಮಾಡ್ತಾ ಇದ್ರೆ ಸೌಲನ ಹಾಗೆ ನಿಮ್ಮ ಕ್ಯಾರೆಕ್ಟರ್ಗಳು ಬದಲಾಗ್ತಾ ಹೋಗ್ತಾ ಇರ್ತದೆ. ಎಚ್ಚರವಾಗಿರ್ರಿ. ಆದ್ರೆ ದಾವೀದನು ಮಾತ್ರ ಸೌಲನಿಗೆ ಯಾವಾಗ್ಲೂ ಮರ್ಯಾದೆಯನ್ನ ಕೊಡುವಾತನಾಗಿದ್ದನು. 1 ಸಾಮುವೇಲನ ಪುಸ್ತಕ 24ನೇ ಅಧ್ಯಾಯ 14ನೇ ವಚನದಲ್ಲಿ ಆತನು ಸೌಲನನ್ನ ಇಸ್ರಾಯೇಲರ ರಾಜನೇ ಅಂತ ಕರಿತಾ ಇದ್ದಾನೆ. ನಾವಾಗಿದ್ರೆ ಕರಿತಾ ಇದ್ವಾ? ಮರ್ಯಾದೆನ ಕೊಡ್ತಾ ಇದ್ವಾ? ದಾವೀದನಲ್ಲಿ ದೇವರ ಆತ್ಮನಿದ್ದರಿಂದ ದೇವರ ಆತ್ಮನ ಫಲಗಳನ್ನು ಕೂಡ ನಾವು ದಾವೀದನಲ್ಲಿ ಕಾಣಬಹುದಾಗಿದೆ. ಮತ್ತು ನಾವು ದೇವರ ಆತ್ಮ ನಮ್ಮ ಸಂಗಡ ಇದ್ದಾನೆ, ನನಗೆ ಅಭಿಷೇಕ ಇದೆ, ನನಗೆ ಅನ್ಯ ಭಾಷೆ ಇದೆ, ನಾನು ಹಾಗೆ ಪ್ರಾರ್ಥಿಸ್ತೇನೆ, ನಾನು ಇಷ್ಟು ವಾಕ್ಯ ಹೇಳ್ತೇನೆ ಅಂತ ಅನೇಕರು ಹೇಳ್ತಾರೆ. ಆದರೆ ದೇವರ ಆತ್ಮನ ಫಲಗಳು ಅವರ ಜೀವಿತದಲ್ಲಿ ಕಾಣಲ್ಪಡ್ತಾ ಇಲ್ಲ. ದೇವರ ಆತ್ಮನ ಫಲಗಳು ನಿಮ್ಮಲ್ಲಿ ಕಾಣಲ್ಪಡದೇ ಇದ್ರೆ ನೀವು ಏನು ಕಾರ್ಯ ಮಾಡಿ ಏನು ಪ್ರಯೋಜನ? ಸೌಲನು ಇಲ್ಲಿ ಒಂದು ದುಷ್ಟ ಕಾರ್ಯವನ್ನ ಮಾಡ್ತಾ ಇದ್ದಾನೆ. 1 ಸಾಮುವೇಲನ ಪುಸ್ತಕ 22ನೇ ಅಧ್ಯಾಯ 18ನೇ ವಚನದಲ್ಲಿ ಇರುವ ಎಲ್ಲಾ ಯಾಜಕರನ್ನ ಏನ್ ಮಾಡ್ತಾ ಇದ್ದಾನೆ? ಅವನು ಕೊಲ್ಲಿಸಲ್ಪಡ್ತಾ ಇದ್ದಾನೆ, ಕೊಂದು ಹಾಕ್ತಾ ಇದ್ದಾನೆ. ದೇವರ ಉದ್ದೇಶ, ದೇವರ ಚಿತ್ತ ಯಾವಾಗ ಬದಲಾಗುತ್ತೋ ಅಂತ ವ್ಯಕ್ತಿಯು ದೇವರ ಸೇವೆಗೂ ಕೂಡ ಅಡ್ಡಿಯಾಗಿದ್ದಾನೆ. ಇಲ್ಲಿ ಸೌಲನು ದೇವರ ಸೇವೆಗೂ ಕೂಡ ಅಡ್ಡಿ ಮಾಡ್ತಾ ಇದ್ದಾನೆ. ಸಮಯದ ಅಭಾವ ಇರೋದ್ರಿಂದ ನಾನು ವಾಕ್ಯಗಳನ್ನ ಓದ್ತಾ ಇಲ್ಲ, ಆದ್ರೆ ದಯವಿಟ್ಟು ನೀವು ವಾಕ್ಯವನ್ನ ಓದ್ರಿ, ನಿಮಗೆ ಆಗ ಇದು ಅರ್ಥವಾಗ್ತದೆ. ನೀವು ಯಾವಾಗ ಮನುಷ್ಯನನ್ನ ದ್ವೇಷಿಸ್ಲಿಕ್ಕೆ, ಹೊಟ್ಟೆ ಕಿಚ್ಚು ಪಡ್ಲಿಕ್ಕೆ ಪ್ರಾರಂಭ ಮಾಡ್ತಿರೋ, ಆಗ ಸೈತಾನನು ನಿಮ್ಮ ಮನೆಯೊಳಗೆ ಬಂದು ಪಾಳೆಯವನ್ನ ಮಾಡಿಕೊಂಡು ವಾಸ ಮಾಡುವುದನ್ನ ಕಾಣ್ತೇವೆ. ಸೌಲನು ಫಿಲಿಷ್ಟಿಯರನ್ನ ಹೇಗೆ ಮಟ್ಟ ಹಾಕ್ಬೇಕಂತ ಯೋಚನೆ ಮಾಡದೆ ಬರೀ ದಾವೀದನನ್ನ ಹೇಗೆ ಮಟ್ಟ ಹಾಕ್ಬೇಕಂತ ಯೋಚನೆ ಮಾಡ್ತಾ ಇಲ್ಲಿ ಮಧ್ಯೆ ಯಾರು ಬಂದಿದ್ದಾರೆ ಅಂದ್ರೆ ಫಿಲಿಷ್ಟಿಯರು ಇವರ ಸ್ಥಳಕ್ಕೆ ಬಂದು ಪಾಳೆಯವನ್ನ ಹಾಕಿಕೊಂಡಿರುವುದನ್ನ ಕಾಣ್ತೇವೆ. ನಾವು ಯಾವಾಗ ದ್ವೇಷವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವೋ ಸೈತಾನನು ನಮ್ಮೊಳಗೆ ಬಂದು ಪಾಳೆಯವನ್ನ ಹಾಕಿಕೊಳ್ತಾನೆ. ಸೌಲನು ಬರೀ ದಾವೀದನ ಕುರಿತಾಗಿ ಯೋಚನೆ ಮಾಡಿಕೊಂಡು ಅವನೇ ಫಿಲಿಷ್ಟಿಯರಿಗೆ ಪಾಳೆಯವನ್ನ ಹಾಕಿಕೊಂಡಿರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ನಾವು ಸಹ ಅಷ್ಟೇ, ಎಷ್ಟೋ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಸೋಲು ಬರ್ಲಿಕ್ಕೆ ಕಾರಣ ಏನಂದ್ರೆ ನಾವೇ ಆಗಿರ್ತೇವೆ. ನಾವು ನಮ್ಮ ಸಹೋದರನನ್ನು ದ್ವೇಷಿಸಬಾರ್ದು. ಯಾಕೆಂದ್ರೆ ನಾವು ಎಫೆಸದಲ್ಲಿ ಕಾಣ್ತೇವೆ, ನಮಗಿರೋ ಯುದ್ಧ ಯಾರ ಜೊತೆ ಅಂದ್ರೆ ಸೈತಾನ ಜೊತೆ. ನಮ್ಮ ನಿಜವಾದ ಶತ್ರು ಸೈತಾನನು, ಮನುಷ್ಯರಲ್ಲ. ಈ ಸಂಗತಿಯನ್ನ ಕಂಡು ಸೌಲನ ಎದೆ ಹೊಡೆಯುತ್ತದೆ. ಆ ಸಮಯದಲ್ಲಿ ಅವನು ಹೋಗಿ ಏನ್ ಮಾಡ್ತಾನೆ ಅಂದ್ರೆ ವಿಚಾರಣೆ ಮಾಡ್ಲಿಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಸಾಮುವೇಲನು ಸತ್ತು ಹೋಗಿರ್ತಾನೆ. ಮತ್ತೆ ದೇಶದಲ್ಲಿ ಯಾವ ಪ್ರವಾದಿಗಳು, ಯಾಜಕರು ಇರಲ್ವಲ್ಲ, ಯಾಕೆಂದ್ರೆ ಇವನೇ ಎಲ್ಲರನ್ನ ಸಾಯಿಸಿರ್ತಾನೆ. ಆ ಸಮಯದಲ್ಲಿ ದೇವರವನಿಗೆ ಉತ್ತರ ಕೊಡೋದಿಲ್ಲ. ದೇವರವನಿಗೆ ಯಾವಾಗ ಉತ್ತರ ಕೊಡೋದಿಲ್ಲ, ಅವನು ತನ್ನ ಮಾರ್ಗವನ್ನ ಬದಲಾಯಿಸಿಕೊಂಡು ಅಂಜನ ಕೇಳುವವರನ್ನ ಹೋಗಿ ವಿಚಾರಣೆ ಮಾಡ್ತಾ ಇದ್ದಾನೆ. ಬೇತಾಳಿಕರಲ್ಲಿ ಅವನು ವಿಚಾರಣೆ ಮಾಡ್ತಾ ಇದ್ದಾನೆ. ಎಚ್ಚರವಾಗಿರ್ರಿ. ಯಾವಾಗ ದೇವರು ನಮಗೆ ಉತ್ತರ ಕೊಡ್ತಾ ಇಲ್ಲ, ಎಷ್ಟು ಕೇಳಿದ್ರು ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ನೀವು ಡೇಂಜರ್ ಅಲ್ಲಿ ಇದ್ದೀರಾ, ನೀವು ಅಪಾಯದಲ್ಲಿದ್ದೀರಾ. ದೇವರು ಬಯಸುವಂಥದ್ದು ಮನ ಪರಿವರ್ತನೆಯ ಹೊರತು ನಿಮ್ಮ ಮನಸ್ಸು ನೊಂದುಕೊಂಡಿರೋದಲ್ಲ, ಮನ ಪರಿವರ್ತನೆ ಆಗ್ಬೇಕಿದ್ರೆ ಸೌಲನಿಗೆ ಮನ ನೊಂದಿದೆ, ಆದ್ರೆ ಆತನಲ್ಲಿ ಮನ ಪರಿವರ್ತನೆ ಇಲ್ಲ. ದಾವೀದನನ್ನ ಯಾವಾಗ್ಲೂ ಸೌಲನು ದ್ವೇಷಿಸ್ತಾ ಇದ್ದನು, ಆದ್ರೆ ಫಿಲಿಷ್ಟಿಯರು ಅವನನ್ನ ದ್ವೇಷಿಸಿ ಅವನನ್ನ ನಾಶಪಡಿಸಿ, ಅವನನ್ನ ನಾಶಪಡಿಸೋದು ಮಾತ್ರ ಅಲ್ಲ, ಅವನ ಮಕ್ಕಳನ್ನೂ ಕೂಡ ನಾಶಪಡಿಸ್ತಾರೆ. ಇಲ್ಲಿ ನನಗೆ ಧ್ಯಾನಿಸುವಾಗ ಬಹಳ ಒಂದು ನೋವುಂಟು ಮಾಡಿದಂಥ ಸಂಗತಿ ಏನಂದ್ರೆ, ಯೋನಾತನು ಒಳ್ಳೆಯ ಕ್ಯಾರೆಕ್ಟರ್ ಇರುವಂತ ಮಗನಾಗಿದ್ದಾನೆ. ಅಂತಹ ಮಗನಿಗೆ ಈ ತಂದೆಯಿಂದ ಏನಾಗ್ತದೆ, ಅವನು ಆ ಯುದ್ಧದಲ್ಲಿ ಸತ್ತು ಹೋಗ್ತಾನೆ. ಎಚ್ಚರವಾಗ್ರಿ ಸಹೋದರ ಸಹೋದರಿಯರೇ, ನೀವಿವತ್ತು ಮಾಡ್ತಿರುವ ಕಾರ್ಯ ನಾಳೆ ದಿನ ನಿಮ್ಮ ಮಕ್ಕಳಿಗೆ ನೋವುಂಟು ಮಾಡ್ತದೆ, ನಿಮ್ಮ ಮಕ್ಕಳನ್ನ ಬಾಧಿಸಲ್ಪಡ್ತದೆ. ನಿಮ್ಮ ಮಕ್ಕಳು ಕಣ್ಣೀರಾಕುವ ಪರಿಸ್ಥಿತಿಗೆ ನೀವು ಕಾರಣರಾಗಬಾರದು. 2 ಸಾಮುವೇಲ 2ನೇ ಅಧ್ಯಾಯ 23ನೇ ವಚನದಲ್ಲಿ ಯೋನಾತನನ್ನ ಸೌಲನು ತುಂಬಾ ಪ್ರೀತಿಸ್ತಾ ಇದ್ದನು. ಇದೇನಾ ಸೌಲನು ಯೋನಾತನ ಮೇಲೆ ಇಟ್ಟುಕೊಂಡಂತ ಪ್ರೀತಿ? ರಾಜ್ಯದ ಕುರಿತಾಗಿ ಯೋಚನೆ ಮಾಡಲಿಲ್ಲ, ಮಗನ ಕುರಿತಾಗಿ ಯೋಚನೆ ಮಾಡಲಿಲ್ಲ, ಬರೀ ದಾವೀದನನ್ನ ದ್ವೇಷಿಸುವುದಲ್ಲೇ ಅವನ ಯೋಚನೆ ಇತ್ತು. ಆವಾಗ ನಾವು ಬೇರೆಯವರನ್ನ ದ್ವೇಷಿಸ್ತೀವೋ ನಮ್ಮ ಸೋಲು ಅಲ್ಲಿಂದಲೇ ಪ್ರಾರಂಭವಾಗ್ತದೆ. ದೇವರು ಕೊಟ್ಟಂತ ಕತ್ತಿಯಿಂದ
ಫಿಲಿಷ್ಟಿಯನನ್ನ ನಾಶಪಡಿಸಬೇಕಾಗಿತ್ತು, ಆದರೆ ಆ ಕತ್ತಿಯಿಂದ ಅವನು ನಾಶಪಡಿಸಿಕೊಳ್ಳುವಂತಹ ಗತಿಯನ್ನ ಏರ್ಪಡಿಸಿಕೊಂಡು ಅವನು ಸೌಲನಾಗಿದ್ದಾನೆ. 2 ಸಾಮುವೇಲ 1:21 ಸೌಲನ ಗುರಾಣಿಯು ಅಭಿಷಕ್ತನಲ್ಲದವನ ಗುರಾಣಿಯಂತೆ ಬಿದ್ದಿದೆ. ಸೌಲನ ಅಂತ್ಯವು ಅಭಿಷೇಕ ಮಾಡಲ್ಪಟ್ಟವನ ಅಂತ್ಯ ಹೇಗಿರಬೇಕೋ ಹಾಗೆ ಇರಲಿಲ್ಲ. ಅಭಿಷೇಕ ಮಾಡಲ್ಪಟ್ಟಂತವನ ಆರಂಭ ಚೆನ್ನಾಗಿರ್ತದೆ, ಅದೇ ರೀತಿ ಅಭಿಷೇಕ ಮಾಡಲ್ಪಟ್ಟಂತ ಅಂತ್ಯವೂ ಸಹ ದೇವರ ಉದ್ದೇಶದಂತೆಯೇ ಇರ್ತದೆ. ಆದ್ರೆ ಸೌಲನದು ಆಗಿರಲಿಲ್ಲ. ಇವತ್ತು ರಕ್ಷಣೆ ಹೊಂದಿದವರ ಜೀವಿತದಲ್ಲಿ ಅಂತ್ಯ ಹೇಗಿರಬೇಕೋ ಹಾಗಿರಬೇಕು. ಆದರೆ ಇವತ್ತು ಎಷ್ಟೋ ವಿಶ್ವಾಸಿಗಳಲ್ಲಿ ಆರಂಭದಲ್ಲಿದ್ದಂತಹ ಪ್ರೀತಿ, ಭಕ್ತಿ, ವೈರಾಗ್ಯ ಇಲ್ಲದೆ ಆತ್ಮನಿಂದ ಆರಂಭಿಸಿದಂತವರು ಶರೀರದಿಂದ ಅಂತ್ಯಗೊಳಿಸ್ತಾ ಇದ್ದಾರೆ. ಎಚ್ಚರವಾಗಿರ್ರಿ. ಆತ್ಮನಿಂದ ಆರಂಭಿಸಿ ಶರೀರದಿಂದ ಅಂತ್ಯಗೊಳಿಸುವುದಾದರೆ ಇಲ್ಲಿ ಮಾತ್ರ ನಿಮಗೆ ಅವಕಾಶ. ಆತನಲ್ಲಿ ಕೃಪಾಸನದ ಮೇಲಿದ್ದಾನೆ, ನಿಮಗೆ ಅವಕಾಶವಿದೆ. ಆದರೆ ನೀವು ಆತನನ್ನ ಎದುರುಗೊಳ್ಳುವಾಗ ಆತನು ನ್ಯಾಯಸ್ಥಾನದಲ್ಲಿರ್ತಾನೆ. ಅಲ್ಲಿ ನಿಮಗೆ ಅವಕಾಶವಿಲ್ಲ. ಅಲ್ಲಿ ನಿಮಗೆ ಯಾವ ಗೋಳಾಡಿದ್ರು ನಿಮಗೆ ಅವಕಾಶ ಸಿಗೋದಿಲ್ಲ. ಆದ ಕಾರಣ ಈಗಲೇ ಎಚ್ಚೆತ್ತುಕೊಳ್ಳಿರಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆಯ ಸಂದೇಶವನ್ನ ಕೇಳಿದಕ್ಕಾಗಿ ಸ್ತೋತ್ರ. ಹೌದು ರಾಜ್ಯ, ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೇವೆ ತಂದೆ. ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.